ಅದು ವಾಟ್ ಅದು ಇದು ನಾನು ಯಾವಾಗ ಕೇಳಿದ್ರು ಏನಾದ್ರು ಒಂದು ರೀಸನ್ ಹೇಳಿ ಅವಾಯ್ಡ್ ಮಾಡ್ತಾನೆ ಇರ್ತೀರಾ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಾವಿಬ್ರು ಹೊರಗಡೆ ಹೋಗ್ಲೇಬೇಕು. ಡ್ಯಾಡ್ ಆಬಿ ಬೋಲೋಣ, ನೀವು ಹೇಳಿ. ನಿಮ್ ತಂದೆ ಯಾಮಾರಿಸ್ಬಿಟ್ರು ಅಂತ ನಿಮ್ ಬಗ್ಗೆ ಏನೇನೋ ಅನ್ಬಿಟ್ವಿ. ಕ್ಷಮಿಸಿ ಮೇಡಮ್. ಇವತ್ತು ಗೊತ್ತಾಯ್ತು, ದೊಡ್ಡಸ್ಕೆ ಮಾತು ನಡವಳಿಕೆ ಎಲ್ಲ ಅದು ದುಡ್ಡಿಂದ ಕಾಸಿಂದ ಬರಲ್ಲ, ಅದು ರಕ್ತದಲ್ಲೇ ಇರ್ಬೇಕು ಅಂತ. ನೀವೇನ್ ಹೇಳ್ತಿದ್ದೀರಾ? ಅದೇ ಮೇಡಮ್, ತಾವು ಮಾತು ಕೊಟ್ಟಂಗೆ ನಮ್ಮ ಮಕ್ಕಳಿಗೆ ದುಡ್ಡು ಕಳಿಸ್ಬಿಟ್ಟು ತಾವು ಮಾತು ಉಳಿಸ್ಕೊಂಡ್ಬಿಟ್ರೆ ಮೇಡಮ್. ನೀವ್ ಹೇಳ್ದಂಗೆ ನಮ್ ದುಡ್ಡೆಲ್ಲ ವಾಪಸ್ ಬಂತಮ್ಮ, ತುಂಬಾ ಥ್ಯಾಂಕ್ಸ್. ಅವತ್ತು ದುಡ್ಕಿ ಏನೇನೋ ಅನ್ಬಿಟ್ವಿ. ದಯವಿಟ್ಟು ಕ್ಷಮಿಸಿ ಮೇಡಮ್ ನಮ್ನ. ನಿಮ್ಗೆ ಆರೋಗ್ಯ ಇರೋದೊಂದು ಮಗು ಹುಟ್ಲಿ. ತುಂಬಾ ಜನರ ಅಕೌಂಟ್ಗೆ ದುಡ್ಡು ಬಂದಾಗಿದೆ, ಮೆಸೇಜು ಬಂದಾಗಿದೆಮ್ಮ. ನಾವಿನ್ ಬರ್ತೀವಮ್ಮ. ಚಾರು, ಇವರೆಲ್ಲ ಏನ್ ಹೇಳ್ತಾ ಇದಾರೆ? ಅತ್ತೆಮ್ಮ, ನಾವೇನ್ ಮಾಡ್ತೀವೋ ಅದೇ ನಮಗ್ ಸಿಗೋದು ಅಂತ ಹೇಳ್ತಾರಲ್ಲ, ಅದನ್ನೇ ಹೇಳಿ ಹೋಗ್ತಾ ಇದ್ದಾರೆ. ನಮ್ಮ ಮನ್ಸಿಂದ ನಾವ್ ಯಾರಿಗೂ ಕೆಟ್ಟದ್ ಬಯಸಿಲ್ಲ. ಹಾಗಿದ್ಮೇಲೆ ಆ ದೇವ್ರು ನಮ್ಗೆ ಕೆಟ್ಟದಾಗೋದಿಕ್ ಬಿಡ್ತಾನ? ಹೌದಮ್ಮ, ಒಳ್ಳೇದನ್ನ ಬಯಸೋರ್ಗೆ ಆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡೋದು. ಏನೋ ಮಗ್ನೆ, ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ಇದೇನತ್ಗೆ ಏನೇನೋ ಆಗ್ತಾ ಇದೆಯಲ್ಲ? ಹೌದು ಮುರಾರಿ, ಇದೆಲ್ಲ ಆ ಸಕ್ಸೇನ ಮೂಲಕ ದೇವರು ಮಾಡಿಸ್ತಾ ಇರೋದು. ನೀವು ಏನು ಹೇಳ್ತಾ ಇದ್ರಿ ಅತ್ಗೆ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಧರ್ಮ ಅಧರ್ಮದ ನಡುವೆ ಯುದ್ಧ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಮುರಾರಿ. ನಮ್ಮ ಕೃಷ್ಣನ್ ಸಾವಕ್ಕೆ ಕಾರಣ ಆದ ಪಾಪಿಗಳಿಗೆ ಬೆಲೆ ಕಟ್ಟೋ ಕಾಲ ಹತ್ರ ಬಂದಾಯ್ತು. ಆ ಪಾಪಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗುತ್ತೆ ಮುರಾರಿ. ಅವರು ಮದ್ವೆ ವಿಷಯ ಹೇಳಿದಾಗ ನಾನೊಂದು ಕಂಡೀಷನ್ ಹಾಕಿದ್ದೆ, ಬ್ಯಾಂಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ. ಅವ್ರು ಇವಾಗ ಸಾಲ್ವ್ ಮಾಡ್ತಾ ಇದ್ದಾರೆ. ಅವ್ರ ನೆಡೆಮುರಿ ಕಟ್ಟಕ್ಕೆ ಅವರೇ ಹಗ್ಗ ಕೊಡ್ತಾ ಇದ್ದಾರೆ ಮೇಡಮ್. ಆಟೋ ಒಂದ್ ನಿಮಿಷ, ಆಟೋ ಒಂದ್ ನಿಮಿಷ. ಮೇಡಮ್, ಆಟೋ ಆಟೋ ಸೈಡಿಗೆ ಹಾಕು. ಅಣ್ಣ ಒಂದ್ ನಿಮಿಷ ಗಾಡಿ ನಿಲ್ಸಿ. ಆಟೋ ಒಂದ್ ನಿಮಿಷ ನಿಲ್ಸು. ಆಟೋ ಆಟೋ ನಿಲ್ಸು ನಿಲ್ಸು. ರಾಯ್, ಏನಾಯ್ತು? ಯಾಕೆ ಆಟೋಯಿಂದ ಇಷ್ಟು ಫಾಸ್ಟ್ ಆಗಿ ಬರ್ತಿದ್ಯಾ? ಅದ್ ಸರಿ, ನನ್ ಮನೆಯಿಂದ ಬರ್ಬೇಕಾದ್ರೆ ನಿನ್ ಮನೇಲೇ ಇರ್ಲಿಲ್ಲ, ಎಲ್ಲಿ ಹೋಗಿದೆ? ನಿಮ್ಗೋಸ್ಕರ ಈ ಉಡುಗೊರೆ ರೆಡಿ ಮಾಡ್ಸಕ್ ಹೋಗಿದ್ದೆ ಮೇಡಮ್. ಏನಿದು ರಾಯ್? ಓಪನ್ ಮಾಡಿ ನೋಡಿ ಮೇಡಮ್, ನಿಮ್ಗೆ ಗೊತ್ತಾಗತ್ತೆ. ತಗೊಳ್ಳಿ ಮೇಡಮ್. ಯಾಕಿದು? ಮೇಡಮ್, ನಿಮ್ಮ ಹೊಸ ಜೀವನ ಅದ್ಭುತವಾಗಿ ಶುರುವಾಗ್ಲಿ ಅನ್ನೋ ಕಾರಣಕ್ಕೆ ಈ ಅಣ್ಣನ ಪುಟ್ಟ ಉಡುಗೊರೆ ಮೇಡಮ್. ಅಣ್ಣನ ಉಡುಗೊರೆ ಪುಟ್ಟದಾಗಿದ್ರು ಪ್ರೀತಿ ದೊಡ್ಡದಾಗಿದೆ. ಏನಾದ್ರೂ ವಿಶೇಷವಾಗಿ ಕೊಡ್ಬೇಕು ಅಂತ ಹುಡ್ಕೊಂಡು ಹೋದೆ ಮೇಡಮ್, ಆದ್ರೆ ಏನ್ ಕೊಡ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ. ಆ ಕ್ಷಣದಲ್ಲಿ ಈ ಗ್ಲಾಸ್ ನೋಡಿದೆ. ಹೇಗಿದ್ರು ಮೊದಲನೇ ರಾತ್ರಿಲಿ ರಾಘು ಸರ್ ನೀವು ಒಟ್ಟಿಗೆ ಹಾಲು ಕುಡಿತೀರಲ್ವಾ, ನೀವಿಬ್ರು ಒಟ್ಟಿಗೆ ಇರೋ ಗ್ಲಾಸಲ್ಲೇ ಕುಡಿಲಿ ಅಂತ ಕೊಟ್ಟೆ ಮೇಡಮ್. ಆಯ್ತು ರಾಯ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕ್ ಗೊತ್ತಾ, ನಮ್ ಮದ್ವೆ ಆಗಿದೆ, ಮನೆಯವರು ಒಪ್ಕೊಂಡಿದ್ದಾರೆ. ಆದ್ರೆ ಮನೇಲಿ ನಾವಿಬ್ರು ಜೊತೆಲಿರೋದು ಒಂದು ಫೋಟೋನು ಇರ್ಲಿಲ್ಲ. ಇವತ್ತು ನೀನ್ ಕೊಟ್ಟಿರೋ ಮೊದಲನೇ ಉಡುಗೊರೆಲಿ ತುಂಬಾ ನೆನ್ಪುಗಳಿದೆ ರಾಯ್. ಬೇಡವೇ ಬೇಡ ಅಂತ ಬಲವಂತವಾಗಿ ತೆಗೆಸ್ಕೊಂಡಿದ್ ಫೋಟೋ ಇದು. ಇದು ತುಂಬಾ ವಿಶೇಷವಾದ ಉಡುಗೊರೆ ರಾಯ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ ಹೃದಯದಿಂದ ಬಂದಿರೋ ಈ ಧನ್ಯವಾದ ನಿಮ್ ಹೃದಯದಲ್ಲೇ ಇರ್ಲಿ. ಸರಿ ರಾಯ್, ಮೊದಲನೇ ರಾತ್ರಿ ಮಾತ್ರ ಅಲ್ಲ, ಪ್ರತಿದಿನ ನಾನು ರಾಘು ಇದ್ರಲ್ಲೇ ಕಾಫಿ ಕುಡಿತೀವಿ. ಮೇಡಮ್, ಅದು ಪಿಂಗಾಣಿ ವಸ್ತು, ಬಿದ್ರೆ ಒಡೆದೋಗುತ್ತೆ, ಹುಷಾರು. ಸಂಬಂಧಗಳು ಹಾಗೆ ಅಲ್ವಾ ರಾಯ್, ತುಂಬಾ ಸೂಕ್ಷ್ಮ, ಜೋಪಾನವಾಗಿ ಕಾಪಾಡ್ಕೊಳ್ಬೇಕು, ಇಲ್ಲ ಕಳ್ಕೊಳ್ಬೇಕಾಗತ್ತೆ. ಮೇಡಮ್, ಪಡ್ಕೋತಾ ಇದೀರಾ, ಹೊಸ ಜೀವನ ಶುರು ಮಾಡ್ತಾ ಇದೀರಾ, ಕಳ್ಕೊಳ್ಳೋ ಮಾತ್ಯಾಕೆ? ಈ ದಿನ ಸುದಿನ ಮೇಡಮ್.
ಹೊಸ ಜೀವನದ ಹೆಜ್ಜೆ ಗುರುತು ನಗು ಎಲ್ಲ ಅದ್ಭುತವಾಗಿರ್ಲಿ. ನಿಮ್ಮ ಬಾಳಿನ ಹೊಸ ಅಧ್ಯಾಯ ನಿಮ್ಮ ಕನಸುಗಳ ನಕ್ಷೆ ಆಗ್ಲಿ. ಆಲ್ ದ ಬೆಸ್ಟ್ ಮೇಡಮ್. ಇನ್ನು ಮುಂದೆ ನಿಮ್ ಲೈಫಲ್ಲಿ ಬರೀ ಹ್ಯಾಪಿನೆಸ್ ತುಂಬಿರ್ಲಿ. ನೀವೇ ಅಯ್ಯೋ ಯಾಕಪ್ಪ ಜೀವನದಲ್ಲಿ ಸ್ವಲ್ಪನೂ ಬೇಸರನೇ ಇಲ್ವಲ್ಲ, ಸ್ವಲ್ಪ ಬೇಸರಾದ್ರೂ ಕೊಡಪ್ಪ ಅಂತ ಬೇಡ್ಕೊಳ್ಳೋ ರೀತಿ ಆಗ್ಲಿ. ತಾತ ಮತ್ತೆ ಮನೆಯವ್ರ ಆಶೀರ್ವಾದ ಹಾಗೆ ನಿನ್ ಬೇಡಿಕೆ ಎಲ್ಲ ಒಟ್ಟಿಗೆ ಸೇರಿದ್ಮೇಲೆ ಹಾಗೆ ಆಗತ್ತೆ ರಾಯ್. ಸರಿ, ಲೇಟ್ ಆಗತ್ತೆ, ನಾನು ಇನ್ ಬರ್ತೀನಿ. ಓಕೆ ಮೇಡಮ್, ಬಾಯ್. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು. ನಮ್ಗಳ ಸಾವ ನೀನ್ ಬದುಕ ಇತ್ಯರ್ಥ ಮಾಡ್ಬಿಡು. ಏನಿದು, ನಾವುಗಳೇ ಸಾಯಿ ಅಂತ ಬಯಸ್ತಾ ಇದ್ದಾನ ಹೇಗೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ನು ಏನ್ ಮಾಡ್ತಾನೆ ಅಂತ ನೋಡೋಣ ಇರಿ. ಸಾಧ್ಯ ಇಲ್ಲ ಅಂತ ಹೇಳ್ದಾಗೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಬೇಕಾಗಿತ್ತು, ಹೇಳಿದೆ ಅಷ್ಟೆ. ಹಾಗಂತ ನನ್ನ ಕುಟುಂಬನ ಬಲಿ ಕೊಟ್ಟು ನನ್ನ ಬದುಕನ್ನ ಕಟ್ಕೊಳ್ಳೋ ಅಂತ ನೀಚ ನಾನಲ್ಲ. ನೀವ್ ಹೇಳ್ದಂಗೆ ಕೇಳ್ತೀನಿ. ಮತ್ತಿನ್ಯಾವತ್ತೂ ನೀವ್ ಯಾರು ಸಾವಿನ ಮಾತನ್ನ ಆಡಬಾರ್ದು. ಝಾನ್ಸಿಗೆ ನಾನೇ ಡಿವೋರ್ಸ್ ಕೊಡ್ತೀನಿ, ಯಾಕೆಂದ್ರೆ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ಸರಿ, ಹಾಗಾದ್ರೆ ಇದು ಇವತ್ತೇ ಇತ್ಯರ್ಥ ಆಗ್ಬಿಡ್ಬೇಕು. ಮುಂದಕ್ಕೆ ಕೇಳ್ಕೊಂಡು ಹೋಗೋದ್ ಬೇಡ. ಒಂದು ಇವತ್ತೇ ಅವಳು ಈ ಮನೆಯಿಂದ ಹೋಗ್ಬೇಕು, ಇಲ್ಲ ನಮ್ ಹೆಣಗಳು ಹೋಗ್ಬೇಕು. ಇಲ್ಲ ಚಿಕ್ಕಮ್ಮ, ಇವತ್ತು ಝಾನ್ಸಿನೇ ಮನೆ ಬಿಟ್ಟು ಹೋಗ್ತಾರೆ. डैड ನನಗೆ ಮೂಡ್ ಆಫ್ ಆಗಿದೆ. ಮೈ ಥೋड़ा बाहर जाके आता हूँ. ಡ್ಯಾಡ್, ನಾನೆಲ್ಲೂ ಹೋಗ್ತಾ ಇಲ್ಲ. ನನ್ ಚಾರು ಡಾರ್ಲಿಂಗ್ ಬಂದಾಯ್ತು. Hi, Charu darling. Please, welcome. Welcome, dear. Be seated. ಕ್ಯಾ ಚಾರು ಬೇಟಾ, ಇನ್ಫಾರ್ಮ್ ಮಾಡಿದೆ ಬಂದಿದೀಯಾ? ಅದು ಅಂಕಲ್, ನೀವು ಪ್ರಾಮಿಸ್ ಮಾಡಿದಾಗೆ ಬ್ಯಾಂಕ್ ಕಸ್ಟಮರ್ಸ್ ಅಕೌಂಟ್ಗೆ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವರಲ್ಲಿ ತುಂಬಾ ಜನ ಬಂದು ಥ್ಯಾಂಕ್ಸ್ ಹೇಳಿದ್ರು, ಕೆಲವರು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು.
ಇದರಿಂದ ನನ್ನ ತಲೆ ಮೇಲಿದ್ದ ದೊಡ್ಡ ಜವಾಬ್ದಾರಿ ಮುಗೀತು ಅಂಕಲ್. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ ಸರ್. ಥ್ಯಾಂಕ್ಸ್ ಎಲ್ಲ ಯಾಕೆ ಬೇಟಿ, ನೀನು ನನ್ನ ಬೇಟನ ಶಾದಿ ಮಾಡ್ಕೊಳ್ಳೋವಳು ತಾನೆ. ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅದು ಮಾತ್ರ ಅಲ್ಲ ಚಾರು ಡಿಯರ್, ನೀವೇನೇ ಕೇಳಿದ್ರು ನನ್ನ ಡ್ಯಾಡ್ ಎಲ್ಲ ಮಾಡ್ಕೊಡ್ತಾರೆ. ಹೌದು ಚಾರು ಬೇಟಿ, ನನಗೆ ನನ್ ಬೇಟ ಅಂದ್ರೆ ಬಹುತ್ ಪ್ಯಾರ್, ಹಾಗೆ ನನ್ ಬೇಟಾಗೆ ನೀನಂದ್ರೆ ಬಹುತ್ ಪ್ಯಾರ್. ಸೊ ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡ್. ಚಾರು ಡಾರ್ಲಿಂಗ್, ಇದೇ ಖುಷಿಗೆ ನಾವಿಬ್ರು ಎಲ್ಲಾದ್ರೂ ಔಟಿಂಗ್ ಹೋಗೋಣ? ಅದು ವಾಟ್ ಅದು ಇದು? ನಾನು ಯಾವಾಗ ಕೇಳಿದ್ರು ಏನಾದ್ರೂ ಒಂದು ರೀಸನ್ ಹೇಳಿ ಅವಾಯ್ಡ್ ಮಾಡ್ತಾನೆ ಇರ್ತೀರಾ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಾವಿಬ್ರು ಹೊರಗಡೆ ಹೋಗ್ಲೇಬೇಕು. ಡ್ಯಾಡ್ ಆಬಿ ಬೋಲೋಣ, ನೀವು ಹೇಳಿ. ಓಕೆ ಓಕೆ, ನಾನು ಹೇಳ್ತೀನಿ. ಇಲ್ಲ ಹಲೋ, ವಾಟ್ ಏನಾಯ್ತು? 20 ಮೂಡ್ಬಿದ್ರಲ್ಲಿ? ಓ ಮೈ ಗಾಡ್. ಸಾಬ್ ಏ ವರುಣ್, ಕ್ಯಾ ಹುವಾ? ನಮ್ ಗೂಡ್ಸ್ ಎಲ್ಲ ಶಿಪ್ಮೆಂಟ್ ಹೋಗ್ತಿತ್ತಲ್ಲ, ಅದನ್ನೆಲ್ಲ ಏನಾಯ್ತು? ಟೀಕ್ ಸೆ ಬೋಲೋ. ಪೊಲೀಸರು ರೈಡ್ ಮಾಡಿ ಸೀಸ್ ಮಾಡಿದಾರಂತೆ ಸಾಬ್. ವಾಟ್? ಲಾಸ್ ಆಗಿರೋದು 10-20 ಕರೋಡ್ ನೈ, ಸಾವಿರಾರು ಕೋಟಿ. ಲಾಸ್ ಲಾಸ್ ಲಾಸ್, ಬಡ ಲಾಸ್. ವರುಣ್, ಆ ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರೋಕ್ ಹೇಳು. ಓಕೆ ಸಾಬ್. ಹಲೋ ಸಿದ್ಧಾರ್ಥ್ ಸರ್. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಅಯ್ಯೋ ಸಾರಿ ಸಾರಿ ಸಾರಿ, ಅದು ತಾತನ್ ಮನೆಗೆ ಹೋಗಿದ್ನಾ, ಬರದ್ ಸ್ವಲ್ಪ ಲೇಟ್ ಆಯ್ತು. ಬೇಗ ಬರೋಣ ಅಂತಾನೆ ಹೋಗಿದ್ದೆ, ಬರಕ್ ಆಗ್ಲಿಲ್ಲ. ನಾನು ರಾಘು ಹತ್ರ ಹೇಳೋಗಿದ್ದೆ, ಅವನ್ ಹೇಳಿದ್ನ ಅತ್ತೆ. ಯಾಕ್ ರಾಘು, ನೀನ್ ಹೇಳಲಿಲ್ವಾ? ಅದು ನೀವೆಲ್ರೂ ಒಪ್ಪಿಗೆ ಕೊಟ್ಟು ಸಂಸಾರ ಶುರು ಮಾಡಿಸ್ತಿದ್ದೀರಾ ಅಂತ ತಾತನ್ಗೆ ಹೇಳಿ ಆಶೀರ್ವಾದ ತಗೊಂಡ್ ಬರಕ್ ಹೋಗಿದ್ದೆ. ಈ ವಿಷಯ ಕೇಳಿ ತಾತ ತುಂಬಾ 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 ಖುಷಿ ಪಟ್ರು. ಹಾಗೆ ಅಡ್ಗೆ ಎಲ್ಲ ಮಾಡ್ಸಿ, ಸ್ವೀಟು ಮಾಡ್ಸಿ, ಅವ್ರ ಕೈಯಾರೆ ನನಗ್ ತಿನ್ಸಿ ಆಶೀರ್ವಾದ ಮಾಡಿ ಕಳ್ಸಿದ್ರು. ರಾಘು, ನಿಂಗೊಂದು ಗೊತ್ತಾ, ರಾಯ್ ತುಂಬಾ ಖುಷಿಯಿಂದ ಇದನ್ನ ರೆಡಿ ಮಾಡ್ಸ್ಕೊಂಡ್ ಬಂದು ನನಗ್ ಗಿಫ್ಟ್ ಕೊಟ್ಟ. ಇಲ್ಲಿ ನೋಡು ಎಷ್ಟ್ ಚೆನ್ನಾಗಿದೆ.